ನಮಸ್ಕಾರ ಗಾಯ್ಸ್. ಡೇ 24 ಆಫ್ ಮೈ ಟ್ರೇಡಿಂಗ್ ವಿತ್ ಮೈ ಪಿಪುನಿಯನ್. ಸೊ ಡಿಸಿಪ್ಲಿನ್ ಎಷ್ಟು ಮುಖ್ಯ ಆಗುತ್ತೆ ಅಂದರೆ, ಒನ್ ಮೋರ್ ಅಕೌಂಟ್ ಬ್ಲೋ ಆಗಿದೆ. ಸೊ ಡಿಸಿಪ್ಲಿನ್ ಎಷ್ಟು ಮುಖ್ಯ ಆಗುತ್ತೆ ಅಂತ ಹೇಳೋಕ್ಕೆ ಮಾತ್ರ ಸುಲಭ, ಬಟ್ ಅದನ್ನು ಫಾಲೋ ಮಾಡೋದು ಮಾತ್ರ ತುಂಬಾ ಕಷ್ಟ. ಇವಾಗ ಒಬ್ಬನೇ ಬಂದು ಟ್ರೇಡಿಂಗ್ ಮುಂದೆ ಕೂತು ಚಾರ್ಟ್ ಮುಂದೆ ಕೂತಾಗ ಆಲ್ಮೋಸ್ಟ್ ಮಾರ್ಕೆಟೇ ನಮ್ಮ ಮೈಂಡ್ಸೆಟ್ನ ಹ್ಯಾಂಡಲ್ ಮಾಡೋದು. ಸೊ ವೆಯ್ಟ್ ಮಾಡಿ, ನಿಮ್ದೇನು ಸೆಟಪ್ ಇದೆಯೋ ಆ ಸೆಟಪ್ ಬರೋವರೆಗೂ ವೆಯ್ಟ್ ಮಾಡಿ. ಸೊ ಅರ್ಲಿ ಎಂಟ್ರೀಸ್ ಬೇಡ. ಆ ಟ್ರೇಡ್ ಮಿಸ್ ಆಗಿ ಸೆಟಪ್ ಆಗ್ದಿರಾ ಟಾರ್ಗೆಟ್ ಕೊಟ್ಟರು ಹೋಗಲಿ, ಟಾರ್ಗೆಟು ಪರವಾಗಿಲ್ಲ, ಬೇಡ. ಈ ಥರ ಅರ್ಲಿ ಎಂಟ್ರೀಸ್ ತೊಗೊತೀವಲ್ಲ, ಅವಾಗೆ ಆಲ್ಮೋಸ್ಟ್ ನಾವು ಲಾಸಸ್ ನೋಡ್ತೀವಿ. ಆಮೇಲೆ ಅದನ್ನು ಚೇಸ್ ಮಾಡೋಕ್ಕೆ ಹೋಗ್ತೀವಿ. ಟ್ರೇಡ್ಸ್ನ ಪ್ರಾಪರ್ ಎಂಟ್ರಿ ಇರಲ್ಲ, ಪ್ರಾಪರ್ ಸ್ಟಾಪ್ ಲಾಸ್ ಇರಲ್ಲ. ಸೊ ಮಾರ್ಕೆಟ್ ಮೂಮೆಂಟು ಬರುತ್ತೆ, ಬೇಜಾನ್ ಥರ ಸೆಟಪ್ ಸಿಗುತ್ತೆ. ವೆಯ್ಟ್ ಮಾಡಿ, ಪೇಷನ್ಸ್ ತುಂಬಾ ಮುಖ್ಯ ಆಗುತ್ತೆ ಗೈಸ್. ಮಾರ್ಕೆಟಲ್ಲೇ ಪೇಷನ್ಸಿಂದ ವೆಯ್ಟ್ ಮಾಡಿ, ಪ್ರಾಪರ್ ಸೆಟಪ್ ವಿತ್ ಕನ್ಫರ್ಮೇಷನ್ ವಿತ್ ರಿಸ್ಕ್ ಮ್ಯಾನೇಜ್ಮೆಂಟ್. ಯಾವಾಗ ಇವೆಲ್ಲ ನಾವು ಒಂದೇ ಟ್ರೇಡಲ್ಲಿ ಫಾಲೋ ಮಾಡ್ತೀವೋ ಅವಾಗೇ ನಮ್ಮ ಲೈಫಲ್ಲಿ ಹಾಗೂ ಟ್ರೇಡಿಂಗ್ ಜರ್ನಿಲಿ ಸಕ್ಸಸ್ ಆಗೋಕ್ಕಾಗೋದು ಗೈಸ್. ಜೈ ಶ್ರೀರಾಮ್.